ದುರಾಸೆ ಸೊಸೆ ಹಾಗೂ ಎಗರೋ ಮಂಚ. ಒಂದು ದಿನ ಚಂದ್ರಕಾಂತ ಮನೇಲಿ ಎಲ್ಲಾ ಕೆಲ್ಸ ಮಾಡ್ತಿರ್ಬೇಕಂದ್ರೆ ಅವಳ ಮೊಬೈಲ್ಗೆ ಒಂದ್ ಫೋನ್ ಬಂತು. ಫೋನ್ ಆನ್ಸರ್ ಮಾಡ್ತಾ ಅವಳ ಮಂಚದ ಮೇಲೆ ಕುತ್ಕೊಂಡ್ಲು. ಹಲೋ, ಏನು? ಅಮ್ಮ ಸಾವು ಬದುಕು ನಡುವೆ ಇದಾರ, ಬರಕ್ ಹೇಳ್ತಿದಾರ. ಇಲ್ ನೋಡು, ಇದೇ ತರ ಎಷ್ಟೋ ಸಲ ಆಗಿದೆ. ಅರೆ, ಮೊನ್ನೆ ತಾನೇ ಪ್ರಾಣ ಹೋಗುತ್ತೆ ಅಂದ್ರಿ, ನಾನು ಓಡ್ಕೊಂಡ್ ಬಂದೆ. ಈ ಸಲ ಆಗೋದಿಲ್ಲ. ಅಷ್ಟಕ್ಕೂ ಈಗಿಂದಿಗ್ಲೇ ಬಾ ಅಂದ್ರೆ ಹೇಗ್ ಬರೋದು ಹೇಳು ಅಂತ ಫೋನ್ ಇಟ್ಬಿಟ್ಲು. ಇದನ್ನ ಕೇಳಿದ ಸೂರ್ಯಕಾಂತ, ಅದೇನೆ, ಸಾವು ಬದುಕು ನಡುವೆ ಒದ್ಲಾಡ್ತಾ ಇರೋ ನಿಮ್ಮಮ್ಮನ್ ಹೋಗಿ ನೋಡಲ್ವಾ ಏನು? ಅದಲ್ಲ ಅತ್ತೆ, ನಮ್ಮಮ್ಮ ಏನೋ ಅಷ್ಟ್ ದೂರದಲ್ಲಿದ್ದಾರೆ, ನಾನ್ ಹೋಗ್ ನೋಡ್ಬೇಕಂದ್ರೆ ತುಂಬಾ ದಿನ ಆಗುತ್ತೆ ಅಂತ ಹೇಳುವಾಗ ತಕ್ಷಣ ಸೂರ್ಯಕಾಂತ, ಇಷ್ಟೇನಾ? ಅದಕ್ಯಾಕೆ ಇಷ್ಟೊಂದ್ ಗೋಳಾಡ್ತಾ ಇದ್ಯಾ? ಒಂದ್ ನಿಮಿಷ ಇರು, ಬರ್ತೀನಿ ಅಂತ ಹೇಳ್ತಾ ಒಳಗ ಹೋಗಿ ಅವ್ರ ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಒಂದು ಚಿಕ್ಕ ಮಂಚದ ಬೊಂಬೆನ ತಗೊಂಬಂದ್ರು. ಅದ್ರ ಮೇಲೆ ಮ್ಯಾಜಿಕ್ ಮಾಡಿದ ತಕ್ಷಣ ಅದೊಂದ್ ದೊಡ್ಡ ಮಂಚದ ತರ ಬದ್ಲಾಯ್ತು. ಆಶ್ಚರ್ಯದಿಂದ ನೋಡ್ತಿದ್ದ ಚಂದ್ರಕಾಂತ, ಇದು ಎಗ್ರೋ ಮಂಚ, ಇದ್ರ ಮೇಲೆ ಹತ್ತಿ ಕೂತ್ಕೊಂಡ್ರೆ ಸಾಕು, ಹಾಗೆ ಆಕಾಶದಲ್ಲಿ ವಿಮಾನದಲ್ಲಿ ಹಾರೋ ತರ ಹಾರ್ಕೊಂಡೋಯ್ತ್ಯಾ. ಹರೇ, ಇದು ಬಲೆ ಇದೆ ಅತ್ತೆ. ಇವಾಗ ನೀವಿಲ್ಲಿರೋದಕ್ಕೇನೋ ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ, ಮತ್ತೆ ವಾಪಸ್ ಹೇಗ್ ಬರ್ಲಿ ಅಂತ ಅಮಾಯಕಳ ತರ ಕೇಳಿದ್ಲು. ಇದು ಎಲ್ಲೇ ಇದ್ರೂ ಸಾಯಂಕಾಲ ಅಷ್ಟೊತ್ತಿಗೆ ಮತ್ತೆ ವಾಪಸ್ ಇಲ್ಲಿಗೆ ಬರುತ್ತೆ. ಒಳ್ಳೆತನದಿಂದ ನಿಮ್ಮಮ್ಮನ್ ಹೋಗಿ ನೋಡ್ಕೊಂಬಾ. ದಾರಿಲ್ ಹೋಗೋವಾಗ ನಿಮ್ ಸ್ವಂತದವ್ರು ಸಿಕ್ಕಿದ್ರು ಕರ್ಕೊಂಡೋಗವ್ರನ್ನು, ಇದ್ರ ಮೇಲೆ ಎಷ್ಟ್ ಜನ ಬೇಕಾದ್ರೂ ಕುತ್ಕೋಬಹುದು ಅಂತ ಹೇಳಿದ್ಲು. ಆವಾಗ ಮಂಚ ಗಾಳಿಲಿ ಹಾಗೆ ಹಾರೋಯ್ತು. ಸಂಜೆ ಹೊತ್ತಿಗೆ ಚಂದ್ರಕಾಂತಂ ಆ ಎಗ್ರೋ ಮಂಚದ ಸಹಾಯದಿಂದ ವಾಪಸ್ ಮನೆಗ್ ಬಂದ್ಲು. ಅದನ್ನ ನೋಡಿದ ಸೂರ್ಯಕಾಂತಂ, ಹೇಗಿದೆಯೇ ನಿಮ್ಮಮ್ಮಂಗೆ ಅಂತ ಕೇಳಿದ್ರು. ಚೆನ್ನಾಗಿದಾರತ್ತೆ, ಆದ್ರೆ ದಿನ ಬರಕ್ ಹೇಳ್ತಿದಾರೆ. ಹೆಂಗಾಗುತ್ತೆ ಹೇಳು? ಈ ಮಂಚ ನೀವ್ ಕೊಡ್ತೀರಾ ನಂಗೆ? ನೀವ್ ಕೊಟ್ರು ನಂದಾಗುತ್ತಾ ಹೇಳಿ? ಹೇಳ್ತಾ ಇದ್ದಂಗೆ, ಆಹಾ ಹಂಗ, ನಿಮ್ಮಮ್ಮಂಗೆ ಇದ್ರಿಂದ ಒಳ್ಳೇದಾಗುತ್ತೆ ಅಂದ್ರೆ ಅದಕ್ಕಿನ ಇನ್ನೇನ್ ಬೇಕೇ? ಸರಿ, ನಿನ್ಗಿಷ್ಟ ಆಗೋ ಅಷ್ಟ್ ದಿನ ಈ ಮಂಚ ತಗೊಂಡ್ ಹೋಗಿ ನೋಡ್ಕೊಂಡ್ ಬಾ, ಒಳ್ಳೇದಾದ್ರೆ ಸಾಕು ಅಂತ ಹೇಳ್ತಾ ಸೂರ್ಯಕಾಂತ ಒಳಗೋಗಿದ ತಕ್ಷಣನೇ ಚಂದ್ರಕಾಂತ ಜೋರಾಗಿ ನಕ್ಕದ್ಲು. ನಮ್ಮತ್ತೆ ಎಲ್ಲೋ ಹುಚ್ಚಿ ಇರ್ಬೇಕು, ನಾನ್ ಏನ್ ಹೇಳಿದ್ರು ಅದನ್ನ ಹಾಗೆ ನಂಬಿಡ್ತಾರೆ. ನಾಳೆಯಿಂದ ನೋಡು, ಈ ಮಂಚನ ಉಪಯೋಗಿಸ್ಕೊಂಡು ಎಷ್ಟು ದುಡ್ಡು ಮಾಡ್ತೀನಿ ಅಂತ ಅನ್ಕೊಂಡ್ಲು. ಮರುದಿನ ಮತ್ತೆ ಆ ಮಂಚದ ಮೇಲೆ ಹತ್ಬಿಟ್ಟು, ನಾನ್ ಹೋಗ್ ಬರ್ತೀನಿ ಅತ್ತೆ ಅಂತ ಅತ್ತೆ ಅವ್ರಿಗೆ ಟಾಟಾ ಹೇಳಿ ಹಾರ್ಕೊಂಡೋದ್ಲು ಚಂದ್ರಕಾಂತ. ದಾರಿಯಲ್ಲಿ ನಡ್ಕೊಂಡ್ ಹೋಗೋರ್ಗೆಲ್ಲ ಲಿಫ್ಟ್ ಕೊಟ್ಟು ಅವ್ರ ಹತ್ರ ಎಲ್ಲ ದುಡ್ಡು ಸಂಪಾದನೆ ಮಾಡಕ್ ಸ್ಟಾರ್ಟ್ ಮಾಡಿದ್ಲು ಚಂದ್ರಕಾಂತ. ಈ ರೀತಿ ಆ ಊರಿಂದ ಪಕ್ಕದೂರ್ಗೆ, ಪಕ್ಕದೂರ್ನಿಂದ ಮತ್ತೊಂದೂರ್ಗೆ ಜನಗಳನ್ನ ತುಂಬಿಸ್ಕೊಂಡ ಮಂಚದ ಮೇಲೆ ಹೋಗ್ತಾ ಇದ್ಲು. ಒಂದ್ ಜಾಗದಲ್ಲಿ ಮಾವ ಸುಬ್ಬಾರಾವ್ ಇದನ್ ನೋಡಿದ್ರು. ನೋಡಿ ಹತ್ರ ಬಂದು, ಅಂದ್ರೆ ನಿಮ್ಮ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿ ನೀನ್ ಮಾಡ್ತಿರೋ ಕೆಲ್ಸ ಇದಾ? ನಿಮ್ ಮತ್ತೆಗೇನಾದ್ರೂ ಗೊತ್ತಾದ್ರೆ ಅವಳು ನಿನ್ನ ಸುಮ್ನೆ ಬಿಡ್ತಾಳೆ ಅನ್ಕೊಂಡಿದೀಯಾ ಅಂತ ಹೇಳಿದ್ರು. ಅದ್ರಿಂದ ಇಂಗತಿನ್ ಮಂಗನ್ ತರ ಚಂದ್ರಕಾಂತ, ಹೇಗ್ ಗೊತ್ತಾಗತ್ತೆ ಮಾವ? ನೀವೇನ್ ಹೋಗಿ ಹೇಳ್ತೀರಾ ಏನು? ಅದ್ ಸರಿ ಮಾವ, ನೀವೇನಾದ್ರೂ ತಾಜ್ ಮಹಲ್ ನೋಡಿದೀರಾ? ತಾಜ್ ಮಹಲ ಬರೀ ಚಿತ್ರಗಳಲ್ಲಿ ಅಷ್ಟೇ ನೋಡಿರೋದು. ನಿಮ್ ಅತ್ತೆ ಏನಾದ್ರೂ ಕರ್ಕೊಂಡೋಗಿ ತೋರಿಸ್ತಾಳ? ಅದು ಸಾಧ್ಯವೇ ಇಲ್ಲ ಬಿಡು ಅಂತ ಹೇಳ್ತಾ ಇರುವಾಗ, ಹಾಗಿದ್ರೆ ನಾನೊಂದ್ ಟೂರ್ ಪ್ಲಾನ್ ಹಾಕಿದೀನಿ. ನೀವೇನಾದ್ರೂ ಜಾಸ್ತಿ ಜನಗಳನ್ನ ಕರ್ಕೊಂಬಂದ್ರೆ ಹಂಗೆ ಆಗ್ರಾಗೋಗಿ ತಾಜ್ ಮಹಲ್ ನೋಡ್ಕೊಂಬಂದ್ಬಿಡಣ. ಬೇಕು ಅಂದ್ರೆ ಅದ್ರಲ್ಲಿ ಅರ್ಧ ದುಡ್ಡು ನೀವೇ ಇಟ್ಕೊಳ್ಳಿ ಮಾವ. ಏನು, ತಾಜ್ ಮಹಲ್ ನೋಡಕ್ ಹೋಗ್ತೀವಾ? ಹಂಗಂದ್ರೆ ನಾನು ಬರ್ತೀನಮ್ಮ, ನಾನು ಬರ್ತೀನಿ ಅಂತ ಹೇಳ್ತಾ ಆ ಮಂಚದ ಮೇಲೆ ಹತ್ತಿ ಕುತ್ಕೊಂಡ್ರು. ದಾರಿಯಲ್ಲಿ ಕಾಣ್ಸೋರ್ನೆಲ್ಲರ್ನು ತಾಜ್ ಮಹಲ್ ತೋರಿಸ್ತೀವಿ ಅಂತ ಸುಬ್ಬಾರಾವ್ ಹಾಗೂ ಚಂದ್ರಕಾಂತ ಮಂಚದ ಮೇಲೆ ಹತ್ತಿಸ್ಕೊಂಡು ಅವ್ರನ್ನ ಕರ್ಕೊಂಡೋದ್ರು. ಆ ಮಂಚ ಗಾಳಿಲ್ ಹಾರ್ತಾ ಇರ್ಬೇಕಾದ್ರೆ ಸುಬ್ಬಾರಾವ್ ಟಿಕೆಟ್ ಅಂತ ಎಲ್ಲಾರ ಹತ್ರ ದುಡ್ಡನ್ನ ವಸೂಲಿ ಮಾಡ್ತಾ ಇದ್ರು. ಹಾಗೆ ಆಗ್ರಾ ಸೇರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ಬಂದವ್ರೆಲ್ಲರೂ ತಾಜ್ ಮಹಲ್ ಅಂದನ ನೋಡ್ತಿದ್ರೆ ಚಂದ್ರಕಾಂತ ಹಾಗೂ ಸುಬ್ಬಾರಾವ್ ದುಡ್ಡನ್ನ ಎಣ್ಸ್ಕೊಂಡ್ ಕೂತಿದ್ರು. ಇಷ್ಟ್ರಲ್ಲೇ, ಅರೆ, ಇಷ್ಟು ದೂರ ಬಂದು ಕುತುಬ್ ಮಿನಾರ್ ನೋಡ್ದೆ ಹೋದ್ರೆ ಹೆಂಗೆ ಹೇಳಿ? ನಾವು ದಿಲ್ಲಿಗ್ ಬಂದು ಕುತುಬ್ ಮಿನಾರ್ ನೋಡ್ಲೇಬೇಕು, ಬನ್ನಿ ಹೋಗೋಣ ಅಂತ ಚಂದ್ರಕಾಂತನ ಕೇಳಿದ್ರು. ಅವಾಗ
ಅದು ಹೆಂಗಾಗುತ್ತೆ? ಆಗಲ್ಲ. ನಾವು ಸಾಯಂಕಾಲದಷ್ಟ್ರೊಳಗಡೆ ಹೋಗ್ಬೇಕು. ಕುತುಬ್ ಮಿನಾರು ಇಲ್ಲ, ಏನು ಇಲ್ಲ ಅಂತ ಹೇಳುವಾಗ ಚಂದ್ರಕಾಂತ ಮಧ್ಯದಲ್ಲಿ ಬಂದು ಕರ್ಕೊಂಡ್ ಹೋಗ್ತೀನಿ, ಆದ್ರೆ ಇವಾಗ ಕೊಟ್ಟಿದ್ದ ದುಡ್ಡಿಗಿನ ಡಬಲ್ ಆಗುತ್ತೆ, ಹಾಗಿದ್ರೆ ಹತ್ಕೊಳ್ಳಿ ಅಂತ ಕಂಡೀಷನ್ ಹಾಕಿದ್ಲು. ಆದ್ರೆ ಅದೇನು ಆತರ ಹೇಳ್ತಿದ್ಯಾ ನೀನು? ನಿನಗೆ ಗೊತ್ತಲ್ವಾ ಸಾಯಂಕಾಲದಷ್ಟೊಳಗಡೆ ಈ ಮಂಚ ಮನೆ ಸೇರ್ಬೇಕು ಅಂತ ಹೇಳೋವಾಗ ಚಂದ್ರಕಾಂತ, ಅರೆ ಮಾವ, ಇಷ್ಟು ದುಡ್ಡು ಬರುವಾಗ ಫಿಕ್ಕರ್ ಏನಕ್ ಮಾಡ್ತಿದ್ಯಾ? ಇದು ಸಾಯಂಕಾಲದಷ್ಟರೊಳಗೆ ಮುಗಿದೋಗುತ್ತೆ, ನಮ್ಮೂರಿನ ತರ ಅಲ್ಲ. ಎಲ್ಲರೂ ಬಂದು ಚಂದ್ರಕಾಂತಾಗೆ ದುಡ್ಡನ್ ಕೊಟ್ಟು ಆ ಮಂಚದ ಮೇಲೆ ಮತ್ತೆ ಹತ್ಕೊಂಡ್ರು. ಹಾರ್ಕೊಂಡು ಹೋಗಿ ಆ ಮಂಚ ಕುತುಬ್ ಮಿನಾರ್ ಮುಂದೆ ನಿಂತ್ಕೊಂತು. ಎಲ್ಲರೂ ಅಲ್ಲಿ ಕುತುಬ್ ಮಿನಾರ್ನ ನೋಡ್ತಾ ಇದ್ರೆ ಚಂದ್ರಕಾಂತ ಹಾಗೂ ಸುಬ್ಬರಾವ್ ದುಡ್ಡನ್ನ ಎಣಿಸ್ಕೊಳ್ತಾ ಇದ್ರು. ಇದ್ದಕ್ಕಿದ್ದಂತೆ ಸಾಯಂಕಾಲ ಆಗ್ತಿದ್ದಾಗೆ ಆ ಮಂಚ ಗಾಳಿಗೆ ಹಾರೋಯ್ತು. ಅದನ್ನು ನೋಡಿದ ಚಂದ್ರಕಾಂತ, ಅಯ್ಯೋ ಅಯ್ಯಯ್ಯೋ ಮಾವ, ಅಲ್ಲಿ ನೋಡು, ಗಾಳಿಲಿ ಮಂಚ ಹಾರೋಗ್ತಿದೆ, ಇವಾಗ ಹೆಂಗೆ? ಇವ್ರಿಗೆಲ್ಲ ಏನ್ ಹೇಳೋದು? ಅಯ್ಯೋ ಅಂತ ಅನ್ಕೊಳ್ತಾ ಇರುವಾಗ ಎಲ್ಲರೂ ಅಲ್ಲಿಗ್ ಬರ್ತಾರೆ. ಆಗ ಗಾಳಿಲಿ ಹಾರೋಗ್ತಿರೋ ಆ ಮಂಚನ ನೋಡಿ, ಅಯ್ಯಯ್ಯೋ, ಇವಾಗ ಊರಿಗೆ ಹೇಗ್ ಹೋಗೋದು? ನಮ್ಮ ಹತ್ರ ಇಷ್ಟು ದುಡ್ಡು ಇಸ್ಕೊಂಡು ಈ ತರ ಮಾಡ್ತೀರಾ ನೀವು? ಅಂತ ಹೇಳ್ತಾ ಎಲ್ಲರೂ ಚಂದ್ರಕಾಂತ ಹಾಗೂ ಸುಬ್ಬರಾವ್ನ ಚೆನ್ನಾಗ್ ಬಡ್ದು ಅವ್ರ ಹತ್ರ ಇರೋ ದುಡ್ಡನ್ನು ಕಿತ್ಕೊಂಡು ಅಲ್ಲಿಂದ ಹೊಟ್ಟೋದ್ರು. ಸಾಯಂಕಾಲ ಹೊತ್ತಿಗೆ ಮಂಚ ಒಂದೇ ವಾಪಸ್ ಬಂದಿದ್ರಿಂದ ಸೂರ್ಯಕಾಂತಳಿಗೆ ಎಲ್ಲ ವಿಷಯನೂ ಅರ್ಥ ಆಗುತ್ತೆ. ಒಂದು ವಾರದ ದಿನಗಳ ನಂತರ ಹರ್ದೋಗಿರೋ ಗಲೀಜಾಗಿರೋ ಬಟ್ಟೆ ಜೊತೆ ನಿರಾಸೆಯಿಂದ ಮನೆಗ್ ಬಂದ ಚಂದ್ರಕಾಂತ ಹಾಗೂ ಸುಬ್ಬರಾವ್ನು ನೋಡಿ ಕೇಳಿದ್ರು ಸೂರ್ಯಕಾಂತ, ನಿಮ್ಮಮ್ಮಗ್ ಹೇಗಿದ್ಯಾ ಈಗ ಅಂತ ನಕ್ಕಿದ್ರು. ಹಾ, ಈಗ ನಮ್ಮ ಅಮ್ಮನ್ ವಿಷಯ ತಿಳ್ಕೊಳ್ಳೋದ್ರಿಂದ ಏನು? ಇನ್ನೊಂದು ದಿನ ಊಟ ಇಲ್ದೆ ಹೋದ್ರೆ ನಾನ್ ಸತ್ತೋಗ್ತೀನತ್ತೆ. ನಿನ್ ಕಾಲಿಗೆ ಬೀಳ್ತೀನಿ, ಸ್ವಲ್ಪ ಗಂಜಿ ನೀರಾದ್ರೂ ಕೊಡು ಅತ್ತೆ ಅಂತ ಹೇಳುವಾಗ ಹಿಂದೆಯಿಂದ ಬಂದ ಸುಬ್ಬರಾವ್, ನನಗೂ ತಲೆ ನೋವ್ತಿದೆ, ಬಿಸಿ ಬಿಸಿಯಾಗಿ ನನಗೂ ಏನಾದ್ರೂ ಕೊಡೆ. ಹಂಗ ಇರಿ, ನಿಮ್ಮಿಬ್ಬರಿಗೂ ಬಿಸಿ ಬಿಸಿಯಾಗಿ ತಾಜ್ ಮಹಲ್ ಟೀನೇ ಕುಡಿಸ್ತೀನಿ. ತಾಜ್ ಮಹಲ? ಅಮ್ಮೋ, ಇನ್ನ ಹೆಸ್ರು ಎತ್ತೋದೇ ಇಲ್ಲ ಜೀವನದಲ್ಲಿ ಅಂತ ಹೇಳ್ತಾ ಒಳಗಡೆ ಓಡೋದ್ರು.